ಫೆಬ್ರವರಿಯಲ್ಲಿ ರಾಕೆಟ್ ವೇಗದಲ್ಲಿ ಓಡ್ತಾ ಇದ್ದ ಚಿನ್ನದ ಬೆಲೆ ಈಗ ದಿಢೀರನೆ ಪಾತಾಳಕ್ಕೆ ಕುಸಿತಾ ಇರೋದು ಯಾಕೆ? ಕೆಲವೇ ತಿಂಗಳುಗಳ ಹಿಂದೆ 24 ಕ್ಯಾರೆಟ್ ಚಿನ್ನದ ಬೆಲೆ ಹತ್ರ 1,83,000 ರೂಪಾಯಿ ಮುಟ್ಟಿ ಇತಿಹಾಸ ಸೃಷ್ಟಿಸಿತ್ತು. ಆದ್ರೆ ಜೂನ್ 12ರ ಅಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಕೇವಲ 10 ದಿನಗಳಲ್ಲಿ 5% ಹೆಚ್ಚು ಕುಸಿದು ಬರೋಬ್ಬರಿ 35,000 ರೂಪಾಯಿಗಳಷ್ಟು ಮೌಲ್ಯ ಕಳ್ಕೊಂಡಿದೆ ಚಿನ್ನ. ಈಗ ಇಡೀ ದೇಶದ ಚಿನ್ನದ ಪ್ರೇಮಿಗಳು ಮತ್ತು ಹೂಡಿಕೆದಾರರ ಪ್ರಶ್ನೆ ಒಂದೇ: ಚಿನ್ನದ ಬೆಲೆ ಇದೇ ರೀತಿ ಕುಸಿತಾ ಹೋದ್ರೆ ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿಗಿಂತಲೂ ಕೆಳಗೆ ಇಳಿಯುತ್ತಾ? ನೋಡಿ, ಚಿನ್ನದ ಮಾರುಕಟ್ಟೆಯಲ್ಲಿ ನಡೀತಾ ಇರುವಂತಹ ಆ ಅಸಲಿ ಆಟ ಏನು? ಈ ಹಠಾತ್ ಕುಸಿತಕ್ಕೆ ಜಾಗತಿಕ ಆರ್ಥಿಕತೆಯಲ್ಲಿ ನಡೆದಿರುವಂತಹ ಆ 4 ದೊಡ್ಡ ಬದಲಾವಣೆಗಳೇನು? ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ನಂತಹ ದೊಡ್ಡ ಕಂಪನಿಗಳು ಚಿನ್ನದ ಬೆಲೆಯ ಬಗ್ಗೆ ಏನ್ ಹೇಳ್ತವೆ? ಇವೆಲ್ಲದರ ಬಗ್ಗೆ ಅಂಕಿ ಅಂಶಗಳ ಸಮೇತ ತಿಳ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ನೀವಿನ್ನೂ ಕೂಡ ಬಾಸ್ವಾಲಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಶುರುವಾಗಿದೆ. ಫೆಬ್ರವರಿಯ ಆ ಗರಿಷ್ಠ ಮಟ್ಟಕ್ಕೆ ಹೋಲಿಸಿದ್ರೆ ಈಗ ಚಿನ್ನ ಬರೋಬ್ಬರಿ 20% ನಷ್ಟು ಅಗ್ಗವಾಗಿದೆ. ಅಂದ್ರೆ ಟೆಕ್ನಿಕಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಚಿನ್ನ ಈಗ ಬೇರ್ ಮಾರ್ಕೆಟ್ ತಲುಪಿದೆ ಅಂತ. ಹಾಗಾದ್ರೆ ಇದೇ ರೀತಿ ಈ ಕುಸಿತ ಮುಂದುವರೆದ್ರೆ ಚಿನ್ನದ ಬೆಲೆ ನಿಜವಾಗಿಯೂ ಕೂಡ 1 ಲಕ್ಷದ ಗಡಿಗಿಂತ ಕೆಳಗೆ ಬೀಳುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಅದಕ್ಕೆ ಅಂಕಿ ಅಂಶಗಳ ಸಮೇತ ಉತ್ತರವನ್ನ ನೋಡ್ತಾ ಹೋಗೋಣ. ನೋಡಿ, ಈಗ ಸ್ಕ್ರೀನ್ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಕಿ ಅಂಶಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ನೋಡಿ, ಜೂನ್ 2ರಂದು ಭಾರತದಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 14,275 ರೂಪಾಯಿ ಇತ್ತು. ಆದ್ರೆ ಇವತ್ತು ಅಂದ್ರೆ ಜೂನ್ 12ಕ್ಕೆ ಬಂದು ನೋಡಿದ್ರೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 13,460 ರೂಪಾಯಿಗೆ ಕುಸಿದಿದೆ. ಕೇವಲ 10 ದಿನಗಳಲ್ಲಿ ಬರೋಬ್ಬರಿ ಸುಮಾರು 5.11% ನಷ್ಟು ಇಳಿಕೆಯನ್ನ ಕಂಡಿದೆ. ಇನ್ನು ಅತ್ಯಂತ ಶುದ್ಧವಾದ 24 ಕ್ಯಾರೆಟ್ ಚಿನ್ನದ ಕಥೆಯಂತೂ ಇನ್ನು ರೋಮಾಂಚಕಾರಿಯಾಗಿದೆ ಅಂತ ಹೇಳ್ಬೋದು. ನೋಡಿ, ಇದೇ ವರ್ಷದ ಫೆಬ್ರವರಿಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 18,300ಕ್ಕಿಂತನೂ ಅಧಿಕ ಬೆಲೆಯನ್ನ ದಾಖಲಿಸಿ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಗರಿಷ್ಠ ಮಟ್ಟವನ್ನ ತಲುಪಿತ್ತು. ನಿಮಗೂ ಕೂಡ ಗೊತ್ತಿರಬಹುದು. ಆದ್ರೆ ಇವತ್ತು ಅದು ದೊಡ್ಡ ಮಟ್ಟದಲ್ಲಿ ಕುಸಿತವನ್ನ ಕಂಡು 14,133 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಯಾವ ರೀತಿಯ ಕುಸಿತ ಅಂತೇಳಿ ನೀವೇ ಇಮ್ಯಾಜಿನ್ ಮಾಡಿ. ನೋಡಿ, ಇದು ಪ್ರತಿಯೊಬ್ಬ ಸಾಮಾನ್ಯ ಗ್ರಾಹಕನಲ್ಲೂ ಕೂಡ ಒಂದು ದೊಡ್ಡ ಪ್ರಶ್ನೆಯನ್ನ ಮತ್ತು ಕುತೂಹಲವನ್ನ ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಏನಂದ್ರೆ, ಒಂದು ವೇಳೆ ಇದೇ ರೀತಿ ಚಿನ್ನದ ಬೆಲೆ ದಿನಾಲು ಬಿದೋಗ್ತಾ ಇದ್ರೆ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1 ಲಕ್ಷ ರೂಪಾಯಿಗಿಂತನೂ ಕೆಳಗೆ ಇಳಿಯುತ್ತಾ? ಹಳೆ ಕಾಲ ತರ ಮತ್ತೆ ಚಿನ್ನ ಅಗ್ಗವಾಗುತ್ತಾ, ಕಡಿಮೆ ಬೆಲೆಗೆ ಸಿಗುತ್ತಾ ಅಂತ? ನೋಡಿ, ಈ ವಿಡಿಯೋದಲ್ಲಿ ನಾವು 2026ರ ಐತಿಹಾಸಿಕ ಗರಿಷ್ಠ ಮಟ್ಟದಿಂದ ಚಿನ್ನದ ಬೆಲೆ ದಿಢೀರನೆ ಹೀಗೆ ಕುಸಿಯೋದಕ್ಕೆ ಕಾರಣ ಏನು, ಇದರ ಹಿಂದಿರುವಂತ ಆ 4 ಪ್ರಮುಖ ಮ್ಯಾಕ್ರೋ ಎಕನಾಮಿಕ್ ಕಾರಣಗಳು ಯಾವುದು, ಅಷ್ಟೇ ಅಲ್ಲ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ನಂತಹ ಜಾಗತಿಕ ಸಂಸ್ಥೆಗಳು ಚಿನ್ನದ ಬೆಲೆಯ ಬಗ್ಗೆ ಏನ್ ಹೇಳ್ತಿವೆ ಅನ್ನೋದನ್ನ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. 2026ರ ಐತಿಹಾಸಿಕ ಗರಿಷ್ಠ ಮಟ್ಟದಿಂದ ಚಿನ್ನ ಕುಸಿತ. ನೋಡಿ, ಮೊದಲು ಈ ಕುಸಿತ ಎಷ್ಟು ಭೀಕರವಾಗಿದೆ ಅನ್ನೋದನ್ನ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದಂಗೆ ಚಿನ್ನದ ಬೆಲೆಯ ಇಳಿಕೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಳೆದ 10 ದಿನಗಳನ್ನ ನೋಡಿದ್ರೆ ಸಾಕಾಗೋದಿಲ್ಲ. ಫೆಬ್ರವರಿಯಿಂದ ಮಾರುಕಟ್ಟೆಯಲ್ಲಿ ನಡೆದಿರುವಂತ ಭಾರಿ ಬದಲಾವಣೆಯನ್ನ ನಾವು ನೋಡ್ಬೇಕಲ್ವಾ? ನೋಡಿ, ಫೆಬ್ರವರಿ ತಿಂಗಳನ್ನ ನಾವು ನೋಡೋದಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 17,000ಕ್ಕಿಂತ ಹೆಚ್ಚು. ಹಾಗೇನೆ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 18,300ಕ್ಕಿಂತನೂ ಹೆಚ್ಚು ಬೆಲೆಯಲ್ಲಿ ವ್ಯಾಪಾರವಾಗ್ತಾ ಇತ್ತು. ಪ್ರತಿ ಗ್ರಾಮ್ಗೆ ಇಷ್ಟು ಬೆಲೆ ಇತ್ತು ಅಂತ. ಆಗ ಜನರೆಲ್ಲ ಅನ್ಕೊಂಡಿದ್ರು, ಅಬ್ಬಾ ಚಿನ್ನದ ಬೆಲೆ ಏರಿಕೆ ನಿಲ್ಲೋದೇ ಇಲ್ವೇನೋ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ, ನಮ್ಮಂತ ಸಾಮಾನ್ಯರು ಹೇಗೆ ಚಿನ್ನವನ್ನ ಪರ್ಚೇಸ್ ಮಾಡೋದು ಅಂತ. ಆದ್ರೆ ಜೂನ್ 12ರ ವೇಳೆಗೆ ಎಷ್ಟು ಮೌಲ್ಯ ಕೊಚ್ಚಿ ಹೋಗಿದೆ ಚಿನ್ನದ್ದು ಅಂತೇಳಿ ಸ್ಕ್ರೀನ್ ಮೇಲೆ ಇರುವಂತ ಟೇಬಲ್ ಅನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಸ್ಕ್ರೀನ್ ಮೇಲೆ ನೀವೊಂದು ಟೇಬಲ್ ಅನ್ನ ಗಮನಿಸ್ತಾ ಇರಬಹುದು. ಚಿನ್ನದ ಬೆಲೆ ಇಳಿಕೆಯ ಸಂಪೂರ್ಣ ಚಿತ್ರಣ. ನಾನಿಲ್ಲಿ 10 ಗ್ರಾಮ್ ಚಿನ್ನದ ಬೆಲೆಯನ್ನ ತಗೊಂಡಿದ್ದೀನಿ. ಸೊ ಚಿನ್ನದ ಶುದ್ಧತೆ
24 ಕ್ಯಾರೆಟ್ ಚಿನ್ನದ ಬೆಲೆ 2026ರ ಫೆಬ್ರವರಿಯಲ್ಲಿ ಅಂದರೆ ಆಗ ಐತಿಹಾಸಿಕ ಗರಿಷ್ಠ ಮಟ್ಟ ತಲುಪಿತ್ತು. 10 ಗ್ರಾಂ ಚಿನ್ನಕ್ಕೆ 24 ಕ್ಯಾರೆಟ್ಗೆ 1,83,000 ರೂಪಾಯಿ ಇತ್ತು. ಅದೇನೆ ಇವತ್ತು ಅಂದರೆ ಜೂನ್ 12ನೇ ತಾರೀಕಿಗೆ ನೋಡಿದಾಗ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,41,330 ರೂಪಾಯಿಗೆ ಬಂದಿದೆ ಸುಮಾರು. ಸೊ ಕಳೆದು ಹೋದಂಥ ಒಟ್ಟು ಮೌಲ್ಯ ಎಷ್ಟು ಆಗಿದ್ರೆ ಸುಮಾರು 41,670 ರೂಪಾಯಿ. ಅಂದರೆ ಒಟ್ಟು ಶೇಕಡವಾರು ಇಳಿಕೆ ಅಂತ ಹೇಳಿ ನಾವು ಗಮನಿಸಿದಾಗ 22.8% ಆಗುತ್ತೆ. ಸೊ ಹಾಗೆಯೇ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ ಫೆಬ್ರವರಿಯಲ್ಲಿ ನಾವು ನೋಡಿದಾಗ 1,71,000 ಅಂದರೆ ಐತಿಹಾಸಿಕ ಗರಿಷ್ಠ ಮಟ್ಟವನ್ನು ಆಗ ತಲುಪಿತ್ತು. ಸೊ ಇವತ್ತು ನಾವು ಜೂನ್ 12ನೇ ತಾರೀಕು ನೋಡಿದಾಗ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,34,600 ರೂಪಾಯಿ ಇದೆ. ಅಂದರೆ ಕಳೆದು ಹೋದಂಥ ಒಟ್ಟು ಮೌಲ್ಯ ಸುಮಾರು 36,400 ರೂಪಾಯಿ ಅಂತ ಹೇಳ್ಬೋದು. ಒಟ್ಟು ಶೇಕಡಾವಾರು ಇಳಿಕೆ ನೋಡಿದಾಗ 21.3% ಕಾಣಿಸ್ತಾ ಇದೆ. ಸೊ ಈಗ ಒಮ್ಮೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಕೇವಲ ಕೆಲವೇ ತಿಂಗಳುಗಳಲ್ಲಿ 20% ಇಳಿಕೆ ಆಗಿದೆ ಚಿನ್ನದ ಬೆಲೆಯಲ್ಲಿ ಅಂತ ಹೇಳಿದ್ರೆ ಟೆಕ್ನಿಕಲ್ ಆಗಿ ಬೇರ್ ಮಾರ್ಕೆಟ್ ಅಂದ್ರೆ ಮಂದಗತಿಯ ಮಾರುಕಟ್ಟೆಯನ್ನ ಚಿನ್ನ ಪ್ರವೇಶಿಸಿದೆ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಫೆಬ್ರವರಿಯ ಆ ಗರಿಷ್ಠ ಬೆಲೆ ಇದ್ದಂಥ ಟೈಮಲ್ಲಿ ಅರ್ಜೆಂಟ್ ಆಗಿ ಅಥವಾ ಇನ್ನೂ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಿ ಏನಾದರೂ 10 ಗ್ರಾಮು 22 ಕ್ಯಾರೆಟ್ ಚಿನ್ನವನ್ನು ನೀವು ಪರ್ಚೇಸ್ ಮಾಡಿದ್ರೆ ಇವತ್ತು ಜೂನ್ ವೇಳೆಗೆ ನಿಮ್ಮ ಆಸ್ತಿಯ ಮೌಲ್ಯದಲ್ಲಿ ಅಂದರೆ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 35,000ಕ್ಕಿಂತನೂ ಹೆಚ್ಚು ನಷ್ಟ ಆಗ್ತಿತ್ತು. ನೋಡಿ, ಇದು ಸಾಮಾನ್ಯ ಗ್ರಾಹಕರು ಚಿನ್ನ ಕೊಳ್ಳದೇ ಇರೋದಕ್ಕೆ ಆಗಿರುವಂತ ಸಣ್ಣ ಕುಸಿತ ಅಂತ ಹೇಳಿ ಭಾವಿಸಬೇಡಿ. ಇದರ ಹಿಂದೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಡೆಸ್ತಾ ಇರುವಂತ ಭಾರಿ ಮಾರಾಟದ ಪ್ರಕ್ರಿಯೆ, ಸೆಲ್ ಆಫ್ ಅಂತ ಹೇಳ್ತೀವಿ, ಆ ಸೆಲ್ ಆಫ್ ಇದೆ. ಹಾಗಾದ್ರೆ ಇಡೀ ಪ್ರಪಂಚವೇ ಡಿಮ್ಯಾಂಡ್ ಮಾಡುವಂತ ಈ ಚಿನ್ನದ ಬೆಲೆ ಇಷ್ಟೊಂದು ತೀವ್ರವಾಗಿ ಕುಸಿಯೋದಕ್ಕೆ ಕಾರಣ ಏನು? ಇದರ ಹಿಂದೆ ಜಾಗತಿಕ ಆರ್ಥಿಕತೆಯ ಅಡಿಪಾಯವೇ ಬದಲಾಗ್ತಾ ಇದೆ. ಹಾಗಿದ್ರೆ ಆ 4 ಮುಖ್ಯ ಕಾರಣಗಳೇನು? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಚಿನ್ನದ ಬೆಲೆ ಯಾಕೆ ಕುಸಿತಾ ಇದೆ, ಆ ಕುಸಿಯೋದಕ್ಕಿರುವಂತ 4 ಕಾರಣಗಳೇನು? ಮೊದಲನೇದು ಹೈಯರ್ ಫಾರ್ ಲಾಂಗರ್, ಬಡ್ಡಿ ದರದ ವಾಸ್ತವ. ಹೈಯರ್ ಫಾರ್ ಲಾಂಗರ್ ಇಂಟ್ರೆಸ್ಟ್ ರೇಟ್ಸ್. ಚಿನ್ನಕ್ಕೆ ಒಂದು ಐತಿಹಾಸಿಕ ದೌರ್ಬಲ್ಯವಿದೆ, ನಿಮಗೂ ಕೂಡ ಗೊತ್ತಿರಬಹುದು. ಏನಂದ್ರೆ, ನೀವು ಚಿನ್ನವನ್ನ ಬ್ಯಾಂಕ್ನಲ್ಲಿ ಇಟ್ರೆ ಅಥವಾ ಮನೆಯಲ್ಲೇ ಇಟ್ಕೊಂಡ್ರೆ ಅದರಿಂದ ನಿಮಗೆ ಯಾವುದೇ ಮಾಸಿಕ ಲಾಭಾಂಶ, ಡಿವಿಡೆಂಡ್ ಅಥವಾ ಬಡ್ಡಿ ಸಿಗೋದಿಲ್ಲ. ಅದಕ್ಕಾಗಿಯೇ ಇದನ್ನ ಆರ್ಥಿಕ ಭಾಷೆಯಲ್ಲಿ ಆದಾಯ ನೀಡದ ಆಸ್ತಿ, ನಾನ್ ಈಲ್ಡಿಂಗ್ ಅಸೆಟ್ ಅಂತ ಹೇಳಿ ಕರೀತಾರೆ. ಈಗ 2026ರ ಮಧ್ಯಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜಾಗತಿಕ ಕೇಂದ್ರೀಯ ಬ್ಯಾಂಕ್ಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅಮೆರಿಕದ US ಫೆಡರಲ್ ರಿಸರ್ವ್, ಜಗತ್ತಿನಲ್ಲಿ ಹಣದುಬ್ಬರವು ತಾವು ಅಂದ್ಕೊಂಡಷ್ಟು ವೇಗವಾಗಿ ಹತೋಟಿಗೆ ಬರ್ತಾ ಇಲ್ಲ ಅಂತೇಳಿ ಸ್ಪಷ್ಟಪಡಿಸಿವೆ. ಇದರ ಅರ್ಥ ಏನು ಹಾಗಿದ್ರೆ? ನೋಡಿ, ಬ್ಯಾಂಕ್ಗಳಲ್ಲಿ ಬಡ್ಡಿ ದರಗಳು ದೀರ್ಘಕಾಲದವರೆಗೆ ಹೆಚ್ಚಾಗಿಯೇ ಇರಲಿವೆ. ಹೂಡಿಕೆದಾರರಿಗೆ ಸರ್ಕಾರಿ ಬಾಂಡ್ಗಳಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ಗ್ಯಾರಂಟಿಯಾಗಿ ಹೆಚ್ಚಿನ ಬಡ್ಡಿ ಆದಾಯ ಸಿಗ್ತಾ ಇರುವಾಗ ಅವರು ಚಿನ್ನದಲ್ಲಿ ಹಣ ಹಾಕಿ ಸುಮ್ಮನೆ ಕೂರೋದಕ್ಕೆ ಇಷ್ಟಪಡೋದಿಲ್ಲ. ಇದನ್ನೇ ಅವಕಾಶದ ವೆಚ್ಚ, ಅಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಹೂಡಿಕೆದಾರರು ಚಿನ್ನವನ್ನ ಮಾರಿ ಆ ಹಣವನ್ನ ಸರ್ಕಾರಿ ಬಾಂಡ್ಗಳ ಕಡೆಗೆ ತಿರುಗಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಚಿನ್ನದ ಬೆಲೆ ಕುಸಿತಾ ಇರಬಹುದು. ಎರಡನೇದು US ಡಾಲರ್ನ ಭಾರಿ ಏರಿಕೆ, ಸ್ಟ್ರಾಂಗ್ US ಡಾಲರ್. ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನ ಯಾವಾಗಲೂ ಕೂಡ US ಡಾಲರ್ನಲ್ಲಿಯೇ ನಿರ್ಧರಿಸಲಾಗುತ್ತೆ. ಈಗ ಎಟ್ ಪ್ರೆಸೆಂಟ್ ಪ್ರಸ್ತುತ US ಡಾಲರ್ ಇಂಡೆಕ್ಸ್ ಇದೆಯಲ್ಲ, ಜಗತ್ತಿನಲ್ಲೇ ಅತ್ಯಂತ ಪವರ್ಫುಲ್ ಅಂದ್ರೆ ಬಲಶಾಲಿಯಾಗಿದೆ. ನಿಯಮದ ಪ್ರಕಾರ ಡಾಲರ್ ಮೌಲ್ಯ ಹೆಚ್ಚಾದಾಗ ಅದು ನಮ್ಮ ಭಾರತೀಯ ರೂಪಾಯಿಯಂತಹ ಇತರ ಕರೆನ್ಸಿಗಳಿದೆಯಲ್ಲ, ಆ ಇತರೆ ಕರೆನ್ಸಿಗಳನ್ನ ಬಳಸುವ ಖರೀದಿದಾರರಿಗೆ ಚಿನ್ನವನ್ನ ತಾನಾಗಿಯೇ ದುಬಾರಿಯನ್ನಾಗಿಸುತ್ತೆ. ಈ ಅಂತಾರಾಷ್ಟ್ರೀಯ ವೆಚ್ಚದ ಹಠಾತ್ ಏರಿಕೆಯಿಂದಾಗಿ ಸಾಮಾನ್ಯ ರಿಟೇಲ್ ಮಾರುಕಟ್ಟೆಯಲ್ಲಿ ಜನರ ಖರೀದಿ ಸಾಮರ್ಥ್ಯ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದ ತಕ್ಷಣ ಜಾಗತಿಕ ಬೆಲೆಗಳು ತಂತಾನೆ ಕೆಳಗೆ ಇಳಿತವೆ. ಸೊ ಇದು ಚಿನ್ನದ ಬೆಲೆ ಕುಸಿತಕ್ಕೆ ಮತ್ತೊಂದು ಕಾರಣ. ಇನ್ನು ಮೂರನೇದು, ಬಿಕ್ಕಟ್ಟಿನ ರಕ್ಷಣೆಯಾಗಿ ಚಿನ್ನದ ಜಾಗವನ್ನು ಆಕ್ರಮಿಸಿದ ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಆಸ್ ಎ ಹೆಡ್ಜ್. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯುದ್ಧ ಅಥವಾ ಭೌಗೋಳಿಕ ರಾಜಕೀಯ ಸಂಘರ್ಷಗಳು, ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಅಂತ ನಾವು ಹೇಳ್ತೀವಿ, ಇದು ನಡೆದಂತ ಸಂದರ್ಭದಲ್ಲಿ ಜನ ಸುರಕ್ಷತೆಗೋಸ್ಕರ ಚಿನ್ನವನ್ನ ಪರ್ಚೇಸ್ ಮಾಡ್ತಾರೆ. ಆಗ ಚಿನ್ನದ ಬೆಲೆ ಏರ್ತಾ ಹೋಗುತ್ತೆ. ಆದ್ರೆ ಎಟ್ ಪ್ರೆಸೆಂಟ್ ಪಶ್ಚಿಮ ಏಷ್ಯಾದಲ್ಲಿ, ಮಿಡಿಲ್ ಈಸ್ಟ್ ಅಲ್ಲಿ ಇಷ್ಟೆಲ್ಲ ಉದ್ವಿಗ್ನತೆ ಇದ್ರೂ ಕೂಡ ಚಿನ್ನದ ಬೆಲೆ ಕುಸಿತಾ ಇದೆ. ಯಾಕಂದ್ರೆ ಎಟ್ ಪ್ರೆಸೆಂಟ್ ಕಚ್ಚಾ ತೈಲದ ಬೆಲೆ, ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $90 ಇಂದ $95 ದಾಟ್ಬಿಟ್ಟಿದೆ. ಜಾಗತಿಕ ಸಾಂಸ್ಥಿಕ ಹೂಡಿಕೆದಾರರು, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯುದ್ಧದ ಅಪಾಯಗಳಿಂದ ರಕ್ಷಣೆ ಪಡೆಯೋದಕ್ಕೆ, ಹೆಜ್ ಮಾಡೋದಕ್ಕೆ ಚಿನ್ನದ ಬದಲಾಗಿ ಈಗ ತೈಲದ ಮೇಲೆ ಭಾರಿ ಹೂಡಿಕೆ ಮಾಡ್ತಾ ಇದ್ದಾರೆ. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ತೈಲ ಬೆಲೆ ಹೆಚ್ಚಾದಂತೆ ಜಗತ್ತಿನಲ್ಲಿ ಹಣದುಬ್ಬರ, ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ನಿಯಂತ್ರಿಸೋದಕ್ಕೆ ಕೇಂದ್ರೀಯ ಬ್ಯಾಂಕುಗಳು
ಬಡ್ಡಿ ದರವನ್ನ ಮತ್ತಷ್ಟು ಹೆಚ್ಚಿಸ್ತವೆ, ಮತ್ತಷ್ಟು ಜಾಸ್ತಿ ಮಾಡ್ತವೆ. ಇದು ಚಿನ್ನದ ಬೆಲೆಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಗಾಗಿನೇ ಚಿನ್ನದ ಬೆಲೆ ಕುಸಿತಾ ಇರಬಹುದು ಅಂತ. ಚಿನ್ನದ ಬೆಲೆ ಕುಸಿತಕ್ಕೆ ಇನ್ನು 4ನೇ ಕಾರಣ ನೋಡೋದಿದ್ರೆ ದೊಡ್ಡ ಹೂಡಿಕೆದಾರರಿಂದ ಭಾರಿ ಪ್ರಾಫಿಟ್ ಬುಕಿಂಗ್. ನೋಡಿ, ನಿಮ್ಗೆ ಗೊತ್ತಿದ್ದ ಹಂಗೇನೆ ಫೆಬ್ರವರಿಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 18,300 ರೂಪಾಯಿ ದಾಟಿ ರಾಕೆಟ್ ವೇಗದಲ್ಲಿ ಹೋಗ್ತಾ ಇತ್ತು. ಆ ಸಮಯದಲ್ಲಿ ಈ ದೊಡ್ಡ ಇನ್ಸ್ಟಿಟ್ಯೂಷನಲ್ ಹೂಡಿಕೆದಾರರಿದಾರಲ್ಲ, ಹೆಡ್ಜ್ ಫಂಡ್ಗಳು ಮತ್ತು ಸಾವರಿನ್ ವೆಲ್ತ್ ಫಂಡ್ಗಳು ಅವ್ರದ್ದು ಭಾರಿ ಲಾಭದಲ್ಲಿದ್ವು. ಮೇ ತಿಂಗಳ ಕೊನೆಯಲ್ಲಿ ಚಿನ್ನದ ಬೆಲೆ ತನ್ನ ತಾಂತ್ರಿಕ ಸಪೋರ್ಟ್ ಲೆವೆಲ್ ಅಂತ ಹೇಳ್ತೀವಿ, ಅಂದ್ರೆ ಟೆಕ್ನಿಕಲ್ ಸಪೋರ್ಟ್ ಲೆವೆಲ್ಗಿಂತ ಸ್ವಲ್ಪ ಕೆಳಗೆ ಬಂದ ತಕ್ಷಣ ಈ ಕಂಪ್ಯೂಟರೈಸ್ಡ್ ಆಲ್ಗಾರಿದಮಿಕ್ ಟ್ರೇಡಿಂಗ್ ಸಿಸ್ಟಮ್ಗಳಿದಾವಲ್ಲ ಮತ್ತು ದೊಡ್ಡ ಹೂಡಿಕೆದಾರರು ತಮ್ಮ ಲಾಭವನ್ನ ಕಾಯ್ದಿರಿಸೋದಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ, ಒಂದೇ ಬಾರಿಗೆ ಭಾರಿ ಮಾರಾಟದ ಆರ್ಡರ್ಗಳನ್ನ ಹಾಕಿದ್ರು. ಈಗ ಜೂನ್ ತಿಂಗಳಲ್ಲಿ ನಾವು ನೋಡ್ತಾ ಇರೋದು ಆ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ನ ಆಫ್ಟರ್ ಎಫೆಕ್ಟ್. ಅಂದ್ರೆ ಚಿನ್ನದ ಬೆಲೆ ಕುಸಿತಕ್ಕೆ ಈ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಾರಣ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಜಾಗತಿಕ ಸಂಶೋಧನಾ ವರದಿಗಳು ಏನ್ ಹೇಳ್ತಿವೆ ಅಂತ. ಎಸ್, ಜಾಗತಿಕ ಸಂಶೋಧನಾ ವರದಿಗಳು ಚಿನ್ನದ ಬೆಲೆಯ ಕುಸಿತದ ಬಗ್ಗೆ ಏನ್ ಹೇಳ್ತವೆ ಅಂತ ಹೇಳುವಂತದನ್ನ ನಾವೀಗ ನೋಡೋಣ. ಯಾಕೆಂತ ಹೇಳಿದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಅವರು ಸುಮ್ಮನೆ ರಿಸರ್ಚ್ ಮಾಡದೆ ಹೇಳೋದಿಲ್ಲ. ನೋಡಿ, ಚಿನ್ನವು ತನ್ನ ಗರಿಷ್ಠ ಮಟ್ಟದಿಂದ 5ನೇ ಒಂದು ಭಾಗದಷ್ಟು ಅಂದ್ರೆ ಸುಮಾರು 20% ಮೌಲ್ಯವನ್ನ ಕಳ್ಕೊಂಡಿರೋದ್ರಿಂದ ಚಿನ್ನದ ಬುಲ್ ರನ್, ಬೆಲೆ ಏರಿಕೆಯ ಕಾಲ ಮುಗಿದು ಹೋಯ್ತಾ, ಇನ್ನು ಮುಂದೆ ಚಿನ್ನದ ಬೆಲೆ ಏರೋದೇ ಇಲ್ವಾ ಅಂತ ಹೇಳುವಂತ ಪ್ರಶ್ನೆ ನಿಮಗೆ ಬರ್ತಾ ಇರಬಹುದು. ಆದ್ರೆ ಕುತೂಹಲಕಾರಿ ವಿಷಯ ಏನು ಅಂತ ಹೇಳಿದ್ರೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ಮತ್ತು ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು ಹಾಗೆಲ್ಲ ಥಿಂಕ್ ಮಾಡೋದಿಲ್ಲ, ಭಾವಿಸೋದಿಲ್ಲ. ವಾಸ್ತವವಾಗಿ ಅವರು ಈ ಕುಸಿತವನ್ನ ಚಿನ್ನವನ್ನ ಕಡಿಮೆ ಬೆಲೆಗೆ ಖರೀದಿಸೋದಕ್ಕೆ ಸಿಕ್ಕಂತ ಒಂದು ಭಾರಿ ಅವಕಾಶ, ಬೈಯಿಂಗ್ ಆಪರ್ಚುನಿಟಿ ಅಂತ ಹೇಳಿ ನೋಡ್ತಾ ಇರ್ತಾರೆ. ಹಾಗಿದ್ರೆ ಈಗ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಹೇಳ್ತವೆ ಚಿನ್ನದ ಬೆಲೆಯ ಬಗ್ಗೆ? ಸೊ ಮೊದಲನೇದಾಗಿ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಬಗ್ಗೆ ನಾವು ನೋಡೋಣ. ನೋಡಿ, ಈ ತೀವ್ರ ಕುಸಿತದ ಹೊರತಾಗಿಯೂ ಕೂಡ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಕಂಪನಿ ಚಿನ್ನದ ಮೇಲೆ ತನ್ನ ಧನಾತ್ಮಕ ನಿಲುವನ್ನ, ಬುಲ್ಲಿಶ್ ನಿಲುವನ್ನ ಹಾಗೆ ಉಳಿಸ್ಕೊಂಡಿದೆ. ಚಿನ್ನವನ್ನ ದೀರ್ಘಕಾಲದವರೆಗೆ ಇಟ್ಟುಕೊಳ್ಳುವಂತ ಮೂಲ ಕಾರಣಗಳು ಬದಲಾಗಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಮತ್ತು ಚೀನಾದ PBOC ಸೇರಿದಂತೆ ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಪಾಶ್ಚಿಮಾತ್ಯ ದೇಶಗಳ ಕರೆನ್ಸಿ ನಿರ್ಬಂಧಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳೋದಿಕ್ಕೆ ಮತ್ತು ಡಿ-ಡಾಲರೈಸ್ ಮಾಡೋದಿಕ್ಕೆ ಇಂದಿಗೂ ಕೂಡ ಭೌತಿಕ ಚಿನ್ನವನ್ನ ಭಾರಿ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾನೆ ಇವೆ. ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಪ್ರಕಾರ ಈ 2026ರ ಮಧ್ಯಭಾಗದ ಈ ಕುಸಿತವು ದೀರ್ಘಕಾಲದ ಮಾರುಕಟ್ಟೆಯಲ್ಲಿ ಕಂಡು ಬರುವಂತ ಒಂದು ಹೆಲ್ತಿ ಕರೆಕ್ಷನ್ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಇನ್ನು ಇತರೆ ಪ್ರಮುಖ ಸಂಸ್ಥೆಗಳು, ವಾಲ್ ಸ್ಟ್ರೀಟ್ ನ ದೊಡ್ಡ ವಿಶ್ಲೇಷಕರು ಒಪ್ಪಿಕೊಳ್ಳುವ ಪ್ರಕಾರ ಹೆಚ್ಚಿನ ಬಡ್ಡಿ ದರಗಳಿಂದ ಉಂಟಾಗುವಂತ ಈ ಅಲ್ಪಾವಧಿಯ ಒತ್ತಡ ಇದೆಯಲ್ಲ, ಪ್ರೆಷರ್ ಇದೆಯಲ್ಲ, 2026ರ ಬೇಸಿಗೆಯವರೆಗೆ ಚಿನ್ನದ ಬೆಲೆಯಲ್ಲಿ ಏರಿಳಿತವನ್ನ ಉಂಟು ಮಾಡಬಹುದು. ಆದ್ರೆ ಈ ವರ್ಷದ ಕೊನೆಯಲ್ಲಿ ಆರ್ಥಿಕ ಮಂದಗತಿ ಅಥವಾ ಬಡ್ಡಿ ದರ ಕಡಿತದ ಸಣ್ಣ ಮುನ್ಸೂಚನೆ ಸಿಕ್ಕಿದ್ರು ಕೂಡ ಮತ್ತೆ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಹೋಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈಗ ಮುಖ್ಯ ವಿಷಯಕ್ಕೆ ಬರೋಣ. ನಂಗೊತ್ತು ನೀವೆಲ್ಲರೂ ಕೂಡ ಕಾಯ್ತಾ ಇರುವಂತ ವಿಷಯ ಇದು. ಒಂದು ವೇಳೆ ಇದೇ ರೀತಿ ಚಿನ್ನದ ಬೆಲೆ ಕುಸಿತ ಮುಂದುವರೆದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1 ಲಕ್ಷ ರೂಪಾಯಿಗಿಂತ ಕೆಳಗೆ ಇಳಿಯತ್ತಾ ಸಾರ್ ಅಂತ ನೀವು ಕೇಳಬಹುದು. ಇದಕ್ಕೆ ತಜ್ಞರು ಮತ್ತು ಮಾರುಕಟ್ಟೆಯ ಲೆಕ್ಕಾಚಾರ ನೀಡುವ ಸಣ್ಣ ಉತ್ತರ ಸಾಧ್ಯವೇ ಇಲ್ಲ. ಹಾಗಿದ್ರೆ ಬನ್ನಿ ನಾವೇ ಇದನ್ನ ಪ್ರಾಕ್ಟಿಕಲ್ ಆಗಿ ಒಂದು ಸಿಂಪಲ್ ಲೆಕ್ಕಾಚಾರ ಮಾಡ್ಕೊಂಡು ನೋಡ್ತಾ ಹೋಗೋಣ. ಪ್ರಸ್ತುತ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ ಸುಮಾರು 1,35,450 ರೂಪಾಯಿ ಆಸುಪಾಸಿನಲ್ಲಿದೆ. ಇದು 1 ಲಕ್ಷ ರೂಪಾಯಿಗಿಂತ ಕೆಳಗೆ ಇಳಿಬೇಕು ಅಂತ ಹೇಳಿದ್ರೆ ಈಗಿರುವ ಬೆಲೆಯಿಂದ ಮತ್ತೊಂದು ಭಾರಿ ಕುಸಿತ, ಅಂದ್ರೆ 26% ನಷ್ಟು ಭಾರಿ ಕುಸಿತವನ್ನ ಕಾಣಬೇಕಾಗತ್ತೆ. ಇಷ್ಟು ದೊಡ್ಡ ಕುಸಿತ ಆಗಬೇಕು ಅಂತ ಹೇಳಿದ್ರೆ 2 ವಿಷಯಗಳು ಈಗ ನಡಿಬೇಕು. ಏನಾಗಬೇಕು? ಒಂದು, US ಡಾಲರ್ ಇತಿಹಾಸದಲ್ಲೇ ಯಾರೂ ಕಾಣದೇ ಇರುವಂತ ಗರಿಷ್ಠ ಮಟ್ಟವನ್ನ ತಲುಪಬೇಕು. ಇಲ್ಲ ಅಂತ ಹೇಳಿದ್ರೆ ಜಾಗತಿಕ ಕೇಂದ್ರೀಯ ಬ್ಯಾಂಕ್ಗಳು ತಮ್ಮಲ್ಲಿರುವಂತ ಚಿನ್ನದ ನಿಧಿಯನ್ನೆಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ತಂದು ಮಾರಾಟ ಮಾಡಬೇಕು. ಆದ್ರೆ ಈ 2 ಕಾರಣಗಳು ಕೂಡ ಈಗ ಸದ್ಯಕ್ಕೆ ನಡೆಯುವಂತ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ನೋಡಿ, ಇದಲ್ಲದೇನೆ ಭಾರತದಲ್ಲಿ ಚಿನ್ನದ ಬೆಲೆಯನ್ನ ಕೇವಲ ಅಂತಾರಾಷ್ಟ್ರೀಯ ಮಾರ್ಕೆಟ್ ಮಾತ್ರ ನಿರ್ಧರಿಸೋದಿಲ್ಲ. ಭಾರತದಲ್ಲಿ ವಿಧಿಸಲಾಗುವಂತ ಆಮದು ಸುಂಕ ಅಂದ್ರೆ ಇಂಪೋರ್ಟ್ ಡ್ಯೂಟೀಸ್, ಸ್ಥಳೀಯ ಸೆಸ್ ತೆರಿಗೆಗಳು ಮತ್ತು ಚಿನ್ನದ ಮೇಲಿನ 3% GST ಇವೆಲ್ಲವೂ ಕೂಡ ಸೇರಿ ಚಿನ್ನದ ಬೆಲೆಗೆ ಒಂದು ಭದ್ರವಾದ ನೆಲೆಯನ್ನ ಸೃಷ್ಟಿಸ್ತವೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಬಿದ್ರೂ ಕೂಡ ಭಾರತದ ಈ ತೆರಿಗೆಗಳು ದೇಶೀಯ ಬೆಲೆ ತೀರಾ ಕೆಳಗೆ ಬೀಳದಂತೆ ತಡೆದು ನಿಲ್ಲಿಸ್ತವೆ. ನೋಡಿ, ಆರ್ಥಿಕ ತಜ್ಞರ ಪ್ರಕಾರ ಭಾರತೀಯ ಮಾರುಕಟ್ಟೆಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1,30,000ದಿಂದ 1,35,000 ಏನಿದೆ, ಈ ಬೆಲೆ ಇದೆಯಲ್ಲ, ಇದು ಚಿನ್ನವನ್ನ ಖರೀದಿಸೋದಿಕ್ಕೆ ಒಂದು ಒಳ್ಳೆಯ
ಲೆವೆಲ್ ಅಂತೇಳಿ ಅವ್ರು ಹೇಳ್ತಾರೆ. ಅತ್ಯಂತ ಬಲವಾದ ಮತ್ತು ಸುರಕ್ಷಿತವಾದ ವಲಯ ಅಂದ್ರೆ ಅಕ್ಯುಮುಲೇಷನ್ ಝೋನ್ ಅಂತ ಹೇಳಲಾಗುತ್ತೆ. ಹಾಗಾಗಿ ಚಿನ್ನದ ಬೆಲೆ 1 ಲಕ್ಷಕ್ಕಿಂತ ಕೆಳಗೆ ಬೀಳುವ ಸಾಧ್ಯತೆ ತುಂಬಾ ಕಡಿಮೆ. ಏನಾದ್ರೂ ಅರ್ಜೆಂಟ್ ಆಗಿ ಚಿನ್ನವನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಇರುವಂತ ಬೆಲೆ ಏನಿದೆ ಇದು ಪರವಾಗಿಲ್ಲ, ಈ ಲೆವೆಲ್ ಫೈನ್ ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನು ಸ್ನೇಹಿತರೆ? ನೀವೇನಾದ್ರೂ ಮುಂಬರುವ ದಿನಗಳಲ್ಲಿ ಶುಭ ಕಾರ್ಯಗಳಿಗೋಸ್ಕರ ಚಿನ್ನವನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದ್ರೆ, ಅಥವಾ ದೀರ್ಘಕಾಲದ ಹೂಡಿಕೆಗೋಸ್ಕರ ಇನ್ವೆಸ್ಟ್ಮೆಂಟ್ಗೋಸ್ಕರ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ರೆ, ಜೂನ್ ತಿಂಗಳಲ್ಲಿ ಕಂಡು ಬಂದಿರುವಂತ ಈ ಹಠಾತ್ 5% ಕುಸಿತ ಮತ್ತು ಫೆಬ್ರವರಿಯ ಗರಿಷ್ಠ ಮಟ್ಟದಿಂದ ಸಿಗ್ತಾ ಇರುವಂತ ಬರೋಬ್ಬರಿ 20% ಡಿಸ್ಕೌಂಟ್ ಅಂತ ಹೇಳ್ಬೋದು, ಆ ರಿಯಾಯಿತಿ ವಾಸ್ತವವಾಗಿ ನಿಮಗೆ ಸಿಕ್ಕಿರುವಂತ ಒಂದು ಅಪರೂಪದ ಮತ್ತೆ ಅತ್ಯುತ್ತಮ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತಹ ದೊಡ್ಡ ದೊಡ್ಡ ಇಳಿಕೆಗಳು ಮಾರ್ಕೆಟ್ ನಲ್ಲಿ ಪದೇ ಪದೇ ಸಿಗೋದಿಲ್ಲ. ಹಾಗಾದ್ರೆ ನಿಮ್ಮ ಪ್ಲಾನ್ ಏನು? ನೀವು ಚಿನ್ನದ ಬೆಲೆ ಇನ್ನೂ ಕೂಡ ಕೆಳಗೆ ಇಳಿಯುತ್ತಾ ಅಂತ ಹೇಳಿ ಕಾಯ್ತಾ ಇದ್ದೀರಾ, ಅಥವಾ ಇದೇ ಸರಿಯಾದ ಟೈಮ್, ರೈಟ್ ಟೈಮ್ ಅಂತ ಹೇಳಿ ಈಗಲೇ ಚಿನ್ನವನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗ್ತೀರಾ? ನಿಮ್ಮ ಅನಿಸಿಕೆ ಏನು? ನೀವೇನ್ ಮಾಡ್ತೀರಿ ಅಂತ ಹೇಳುವಂತದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರ ಜೊತೆಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.